ವಿಡುದಲೈ 2. ಇದು 2023ಯಲ್ಲಿ ಬಂದ ವಿಡುದಲೈ ಸಿನಿಮಾದ ಪಾರ್ಟ್ 2 ಸಿನಿಮಾ. ಇದರ ಸ್ಟೋರಿನೂ ಕೂಡ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಇನ್ನ ಇದರಲ್ಲಿ ಸೂರಿ ಹಾಗೆ ವಿಜಯ್ ಸೇತುಪತಿ ಮೈನ್ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರೋ ಸಿನಿಮಾ. ವಿಡುದಲೈ 1 ಸಿನಿಮಾ ನನಗಂತೂ ಪರ್ಸನಲ್ ಆಗಿ ತುಂಬಾ ಇಷ್ಟವಾಗಿತ್ತು. ನಾನಂತೂ ತುಂಬಾ ವೆಯ್ಟ್ ಮಾಡ್ತಿದ್ದೆ ಪಾರ್ಟ್ 2 ಗೋಸ್ಕರ. ಈಗ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾನ ನೋಡಿದಂತೂ ಆಯ್ತು. ಬನ್ನಿ ಸಿನಿಮಾದಲ್ಲಿ ನನಗೆ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ನನಗೆ ಪಾರ್ಟ್ 1 ಮೇನ್ ಆಗಿ ಇಷ್ಟವಾಗಿದ್ದೆ ಕಾನ್ಸ್ಟೇಬಲ್ ಸೂರಿ ಅವರ ಆಕ್ಟಿಂಗ್ ಅಂಡ್ ಪರ್ಫಾರ್ಮೆನ್ಸ್. ತುಂಬಾನೇ ಇಂಪ್ರೆಸ್ ಮಾಡಿತ್ತು. ಹ್ಯೂಮನ್ ಎಮೋಷನ್ ನ ತುಂಬಾನೇ ಟಚ್ ಮಾಡಿತ್ತು. ಆದ್ರೆ ಇದರಲ್ಲಿ ಸೂರಿ ಅವರಿಗೆ ಸ್ಕ್ರೀನ್ ಪ್ರೆಸೆಂಟೇ ಇರಲಿಲ್ಲ. ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಚೂರ್ ಬಿಟ್ರೆ. ಇನ್ನ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಆಲ್ರೆಡಿ ಪಾರ್ಟ್ 1 ಸಿನಿಮಾ ನೋಡಿದವರಿಗೆ ಗೊತ್ತೇ ಇರುತ್ತೆ. ಪೆರುಮಲ್ ಆದ ವಿಜಯ್ ಸೇತುಪತಿನ ಪಾರ್ಟ್ 1 ಎಂಡಿಂಗ್ ನಲ್ಲಿ ಪೊಲೀಸ್ ಅವರು ಹಿಡಿದು ಅರೆಸ್ಟ್ ಮಾಡ್ತಾರೆ. ನಂತರ ಇವನು ಹೇಗೆ ಬದಲಾದ, ಈ ರೀತಿ ಆಗೋಕೆ ಕಾರಣ ಏನು ಎಂಬುವುದು ಇದರ ಫ್ಲಾಶ್ ಬ್ಯಾಕ್ ಸ್ಟೋರಿ ಆಗಿರುತ್ತೆ. ಇದರಲ್ಲಿ ನನಗೆ ಇಷ್ಟವಾಗಿದ್ದು ವಿಜಯ್ ಸೇತುಪತಿ ಅವರ ಒನ್ ಮ್ಯಾನ್ ಪರ್ಫಾರ್ಮೆನ್ಸ್. ಕ್ಲೈಮ್ಯಾಕ್ಸ್ ಪೋರ್ಷನ್ ನಲ್ಲಿ ವಿಜಯ್ ಸೇತುಪತಿ ಅವರನ್ನು ಕಾರ್ನಲ್ಲಿ ಕರೆದುಕೊಂಡು ಹೋಗೋ ಸೀನ್ ಇದೆಯಲ್ಲ, ಇದನ್ನು ಇವರು ಬಿಟ್ರೆ ಬೇರೆ ಯಾರು ಮಾಡೋಕೆ ಸಾಧ್ಯ ಇಲ್ಲ ಅಂತೀನಿ. ಅದು ಏನಂತ ನೀವು ಸಿನಿಮಾ ನೋಡಿ ತಿಳ್ಕೊಳ್ಳಿ. ಹಾಗೆ ಫಸ್ಟ್ ಹಾಫ್ ನಲ್ಲಿ ಬರೋ ಒಂದು ಆಕ್ಷನ್ ಸೀನ್ ಅಂಡ್ ಮಂಜು ವಾರಿಯರ್ ಜೊತೆ ಇರೋ ಲವ್ ಸೀನ್ಸ್ ಹಾಗೆ ಸಾಂಗ್ಸ್ ಹಾಗೆ ಕ್ಲೈಮ್ಯಾಕ್ಸ್ ನಲ್ಲಿ ಇದ್ದ ಡ್ರಾಮಾ ನನಗೆ ತುಂಬಾ ಇಷ್ಟವಾಯಿತು. ಇನ್ನ ಇದರಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದು ಇದರ ಸ್ಟೋರಿ ತುಂಬಾ ರೊಟೀನ್ ಆಗಿತ್ತು. ಆಲ್ರೆಡಿ ಈ ರೀತಿ ಇರೋ ಸ್ಟೋರಿನ ಎಷ್ಟೋ ಸಿನಿಮಾದಲ್ಲಿ ನೋಡಿದ್ದೀವಿ. ಹಾಗೆ ಪಾರ್ಟ್ 1 ನಲ್ಲಿ ಇದ್ದ ಎಷ್ಟೋ ಕ್ಯಾರೆಕ್ಟರ್ ಗಳನ್ನು ಇದರಲ್ಲಿ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ. ಹಾಗೆ ಪಾರ್ಟ್ 1 ನಲ್ಲಿ ವರ್ಕ್ ಆಗಿದ್ದ ಹ್ಯೂಮನ್ ಎಮೋಷನ್ ಇದರಲ್ಲಿ ವರ್ಕೇ ಆಗಿಲ್ಲ ಅನ್ಬೋದು. ಇದರ ಕ್ಲೈಮ್ಯಾಕ್ಸ್ ಕೂಡ ಪೂರ್ತಿ ಸ್ಯಾಟಿಸ್ಫೈ ಮಾಡೋದಿಲ್ಲ. ಹಾಗೆ ಇದು ನಾರ್ಮಲ್ ವೆಟ್ರಿಮಾರನ್ ಮೂವಿ ಸ್ಟೈಲ್ ಅಲ್ಲಿ ಇದ್ದಿಲ್ಲ ಅನ್ಸ್ತು. ಪರ್ಸನಲ್ ಆಗಿ ನನಗೆ ಅನ್ಸ್ತು. ಇನ್ನ ಓವರ್ ಆಗಿ ಹೇಳೋದಾದ್ರೆ ಇದು ಪಾರ್ಟ್ 1 ರೇಂಜ್ ಗೆ ಇಲ್ಲ ಅಂದ್ರು ಆದ್ರೂ ನೋಡ್ಬೋದು. ಓನ್ಲಿ ರೀಸನ್ ಫಾರ್ ವಿಜಯ್ ಸೇತುಪತಿ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್. ಇನ್ನ ಫ್ಯಾಮಿಲಿ ಜೊತೆ ನೋಡ್ಬೋದಂದ್ರೆ ಒಂದೆರಡು ಸೀನ್ಸ್ ಗಳನ್ನ ಬಿಟ್ರೆ ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು. ಸೊ ಇದು ಫ್ರೆಂಡ್ಸ್ ನನಗೆ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವು ಸಿನಿಮಾ ನೋಡಿದ್ರೆ ನಿಮಗೆ ಏನ್ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಇರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.